ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರ. ಇವತ್ತು ನಾನು ಒಂಟೆಗಳ ಬಗ್ಗೆ ಕೆಲವೊಂದು ಮಾಹಿತಿಯನ್ನು ನಿಮ್ಮಲ್ಲಿ ಹಂಚ್ಕೊಳ್ತಾ ಇದ್ದೀನಿ. ಸ್ನೇಹಿತರೆ, ಒಂಟೆಗಳ ಅಂದಮೇಲೆ ನಿಮಗೆ ತಲೆಯಲ್ಲಿ ಬರೋದು ಫಸ್ಟ್ ಮರುಭೂಮಿಯ ಹಡಗು ಅಂತೇಳಿ. ಮತ್ತು ಒಂಟೆಗಳ ಬಗ್ಗೆ ಕೆಲವೊಂದು ಫೇಕ್ ನ್ಯೂಸ್ಗಳು ಕೂಡ ಇದ್ದಾವೆ. ಅದು ಏನಂತಂದರೆ ಒಂಟೆಗಳು ನೀರು ಸ್ಟೋರ್ ಮಾಡ್ತವೆ ಅನ್ನೋದು. ಇವತ್ತು ನಾನು ಒಂಟೆಗಳು ನೀರು ಸ್ಟೋರ್ ಇಲ್ಲ ಅದರ ಬಗ್ಗೆ ಕೆಲವೊಂದು ಡೀಟೇಲ್ ಆಗಿ ಮಾಹಿತಿಯನ್ನು ನಿಮಗೆ ಕೊಡ್ತೀನಿ. ಸ್ನೇಹಿತರೆ, ಒಂಟೆಗಳು ಒಟ್ಟು ಸುಮಾರು 2 ಥರ ವಿಧಗಳಿದಾವ್ರಿ. ಇಲ್ಲಿ ಡ್ರೋಮೆಡರಿ ಮತ್ತು ಬ್ಯಾಕ್ಟೀರಿಯನ್ ಅಂತೇಳಿ. ಡ್ರೋಮೆಡರಿ ಒಂಟೆಗಳನ್ನು ನಾವು ಇಡೀ ಪ್ರಪಂಚದಲ್ಲಿ ಅತಿ ಹೆಚ್ಚು ನೋಡ್ಬೋದು. ಅದರದ್ದು ಪ್ರಾಣಿ ಸಾಂದ್ರತೆ ಹೆಚ್ಚಿಗೆ ಇದೆ ರೀ. ಮತ್ತು ಈ ಬ್ಯಾಕ್ಟೀರಿಯನ್ ಏನಿದಾವಲ್ಲ ಸ್ವಲ್ಪ ಕಮ್ಮಿ ಇದಾವ್ರಿ ಅವು. ಓಕೆ, ಈ ಡ್ರೋಮೆಡರಿ ಮತ್ತು ಬ್ಯಾಕ್ಟೀರಿಯನ್ ಒಂಟೆಗಳ ವ್ಯತ್ಯಾಸ ಏನಂತಂದರೆ ಅದರ ಮೇಲೆ ಇರುವಂಥ ಉಬ್ಬು, ಹಂಪ್ಸ್. ಓಕೆ, ಈ ಡ್ರೋಮೆಡರಿ ಒಂಟೆಗಳಿಗೆ ಒಂದೇ ಹಂಪ್ ಇರ್ತದೆ ಮತ್ತು ಬ್ಯಾಕ್ಟೀರಿಯನ್ ಒಂಟೆಗಳಿಗೆ 2 ಹಂಪ್ಗಳು ಇರ್ತಾವ್ರಿ. ನಮ್ಮ ಭಾರತದಲ್ಲಿ ಅತಿ ಹೆಚ್ಚು ಒಂಟೆಗಳನ್ನು ನೋಡೋದು ನಾವು ರಾಜಸ್ಥಾನದಲ್ಲಿ, ಉತ್ತರ ಪ್ರದೇಶ, ಮಧ್ಯಪ್ರದೇಶ, ಹರಿಯಾಣ, ಪಂಜಾಬ್ಗಳಲ್ಲಿ ಸ್ವಲ್ಪ ಒಂಟೆಗಳನ್ನು ನಾವು ನೋಡ್ಬೋದು ರೀ. ಈ ಒಂಟೆಗಳು ಸುಮಾರು 650 kg ತೂಕವನ್ನು ಇರ್ತಾವ್ರಿ. ಇವು ಸುಮಾರು 7 ಅಡಿ ಇರ್ತಾವ್ರಿ. ಓಕೆ, 7 ಅಡಿ ಇರ್ತಾವೆ. 2.13 ಮೀಟರ್ಸ್ ಎತ್ತರದಲ್ಲಿ ಇರ್ತವೆ. ಇವುಗಳಿಗೆ 3 ಕಣ್ಣಿನ ರೆಪ್ಪೆ ಕೂದಲುಗಳು ಇದಾವ್ರಿ. ಅವು ಪ್ರೊಟೆಕ್ಷನ್ ಮಾಡ್ತಾವ್ರಿ. ಓಕೆ, ಧೂಳು ಒಳಗೆ ಕಣ್ಣಿನೊಳಗೆ ಬರದ ಹಾಗೆ ಅವು ತಡಿತಾವ. ರೆಪ್ಪೆ ಕೂದಲು ಅಂತ ಕರಿತೀವ್ರಿ. ಆಮೇಲೆ ಇವುಗಳಿಗೆ 4 ಕಾಲುಗಳಿದ್ದು ಈ ಕಾಲುಗಳು ತಮ್ಮ ಡಿಫೆನ್ಸ್ ಪರ್ಪಸ್ಗೆ ಯೂಸ್ ಮಾಡ್ತಾವ್ರಿ ಇವು. ಆಮೇಲೆ ಇವು ಸಸ್ಯಾಹಾರಿ ಪ್ರಾಣಿಗಳು ರೀ. ಓಕೆ, ಎಲೆಗಳನ್ನು, ಹಣ್ಣುಗಳನ್ನು, ಆಮೇಲೆ ಮತ್ತೆ ಸಸ್ಯಾಹಾರಿ ಪದಾರ್ಥಗಳ ಏನೇನು ಅದಾವೆಲ್ಲ ತಿಂತಾವ್ರಿ ಇವು. ಆಮೇಲೆ ಇವು ತಮ್ಮ ಡಿಫೆನ್ಸ್ ಪರ್ಪಸ್ಗೆ ತಮ್ಮ ಹೊಟ್ಟೆಯಲ್ಲಿ ಇರುವ ಒಂದು ಹಸಿರು ಪದಾರ್ಥವನ್ನು ಉಗುಳ್ತಾವ್ರಿ ತಮ್ಮ ಡಿಫೆನ್ಸ್ ಪರ್ಪಸ್ಗೆ. ಓಕೆ, ಯಾವ ಆನಿಮಲ್ಸ್ ಅಟ್ಯಾಕ್ ಮಾಡಿದಾಗ ಅವು ಉಗುಳ್ತಾವ್ರಿ ಹಸಿ ಪದಾರ್ಥವನ್ನು. ಆಮೇಲೆ ಇದರ ಹಾಲಿನ ಬಗ್ಗೆ ಮಾತಾಡೋದಾದರೆ, ಹಾಲು ಅತ್ಯಂತ ಸಮೃದ್ಧಿಯಾಗಿದೆ. ಅತ್ಯಂತ ಕಬ್ಬಿಣ, ವಿಟಮಿನ್, ಖನಿಜಗಳು ಇದರ ಹಾಲಿನಲ್ಲೇ ಇದ್ದಾವೆ. ಹಸುವಿನ ಹಾಲಿಗಂತಲೂ ಅತಿ ಹೆಚ್ಚು ಸಮೃದ್ಧವಾಗಿದೆ. ಈ ಒಂಟೆಗಳು ನೀರು ಸ್ಟೋರ್ ಮಾಡ್ತವ ಇಲ್ವಾ ಅನ್ನೋದು ನಾನು ಇವಾಗ ಕನ್ಫರ್ಮ್ ಮಾಡ್ತೀನಿ. ಸ್ನೇಹಿತರೆ, ಒಂಟೆಗಳು ನೀರನ್ನು ಸ್ಟೋರ್ ಮಾಡೋದಿಲ್ಲ, ಇದು ಫ್ಯಾಟನ್ನು ಸ್ಟೋರ್ ಮಾಡ್ತದ ಅಂತ ನಾನು ಹೇಳ್ತೀನಿ. ಈ ಹಂಪ್ನಲ್ಲಿ ನೀರು ಸ್ಟೋರ್ ಮಾಡ್ತದ. ಓಕೆ, ಅದನ್ನು ಉಬ್ಬು ಅಂತ ಕರಿತೀವಿ. ಓಕೆ, ಅದು ಅಲ್ಲಿ ನೀರನ್ನು ಸ್ಟೋರ್ ಮಾಡ್ತದ ಅಂತ ಏನೇನೋ ಫೇಕ್ ನ್ಯೂಸ್ ಹರಡ್ತವೆ. ಅವೆಲ್ಲ ಸುಳ್ಳು ಸುದ್ದಿರಿ. ಓಕೆ, ಒಂಟೆಗಳು ನೀರನ್ನು ಸಂಗ್ರಹಿಸುವುದಿಲ್ಲ, ಅವು ಕೊಬ್ಬನ್ನು ಸ್ಟೋರ್ ಮಾಡ್ತವ, ಕೊಬ್ಬನ್ನು ಸಂಗ್ರಹಣೆ ಮಾಡ್ತವ ಅಂತ ಹೇಳ್ತೀನಿ. ಯಾವಾಗ ಆಹಾರ ಇಲ್ಲದಾಗ ಅವು ಈ ಕೊಬ್ಬನ್ನು ಆಹಾರವಾಗಿ ಕನ್ವರ್ಟ್ ಮಾಡಿ ತಮ್ಮ ಎನರ್ಜಿಯನ್ನು ಉಳಿಸ್ಕೊತಾವ್ರಿ. ಓಕೆ, ಒಂಟೆಗಳು ನೀರನ್ನು ಕುಡಿಯೋಕ್ಕೆ ಸ್ಟಾರ್ಟ್ ಮಾಡಿದರೆ ಸುಮಾರು 151 ಲೀಟರ್ಸನ್ನು ನೀರನ್ನು ಕುಡಿತಾವ್ರಿ ಇವು. 151 ಲೀಟರ್ಸ್ ಒಮ್ಮೆಲೆ ಕುಡಿತಾವ್ರಿ ಇವು. ಅದು ಸ್ಟೋರ್ ಮಾಡೋದಿಲ್ಲ. ಒಂಟೆಗಳು ನೀರನ್ನು ಸ್ಟೋರ್ ಮಾಡೋದಿಲ್ಲ. ಓಕೆ, ಆಮೇಲೆ ಇವು ಫಿಕಲ್ ಮ್ಯಾಟ್ರನ್, ಇದ್ರ ಮೂತ್ರವನ್ನು ಇದು ಒಂಥರ ಇದ್ರ ಗತೆ ಬಿಡ್ತದೆ ರೀ. ಫಿಕಲ್ ಮ್ಯಾಟ್ರ್ ಅಂತೂ ಡ್ರೈ ಇರ್ತದೆ. ಆಮೇಲೆ ಮೂತ್ರ ಏನಿರ್ತದಲ್ಲ ಸಿರಪ್ ಟೈಪ್ ಬಿಡ್ತದೆ. ಇಲ್ಲಿ ಯಾಕಂದರೆ ಡಿಹೈಡ್ರೇಷನ್ ಭಾಳ ಆಗಬಾರ್ದು ಅಂತೇಳಿ ಅದು ತನ್ನ ದೇಹದಲ್ಲಿ ನೀರಿನ ಕೊರತೆ ಕಮ್ಮಿ ಆಗಬಾರ್ದು ಅಂತೇಳಿ ಅದು ಈ ಥರ ಅಡಾಪ್ಟೇಷನ್ ಮಾಡ್ಕೊತದ. ಮತ್ತು ಒಂಟೆಗಳು 9 ರಿಂದ 14 ತಿಂಗಳವರೆಗೆ ಅದು ಗರ್ಭಧಾರಣೆಯನ್ನು ಧರಿಸ್ತದೆ. ಅದು ಡಿಪೆಂಡ್ ಅಪಾನ್ ಅದು ಆಹಾರ ಎಷ್ಟು ಅವೈಲೇಬಿಲಿಟಿ ಇರ್ತದೆ ಅದ್ರ ಮೇಲೆ ಅದು ಡಿಪೆಂಡ್ ಆಗ್ತದೆ. ಇದು ಒಂದು ಮರಿಗೆ ಜನ್ಮ ಕೊಡ್ತದ ಅಂತ ಹೇಳ್ಬೋದು. ಒಂದು ಮರಿ ಜನ್ಮ ಆದ ಕೂಡಲೇ ಕೆಲವೇ ಗಂಟೆಗಳಲ್ಲಿ ಅದು ಉಡಾಕ್ ಸ್ಟಾರ್ಟ್ ಮಾಡ್ತದೆ. ಇದರ ಜೀವಿತ ಅವಧಿ ಸುಮಾರು 40 ರಿಂದ 50 ವರ್ಷ ಅಂತ ಹೇಳ್ಬೋದು. ಈಗ ಸದ್ಯ ನಾವು ನೋಡ್ಬೇಕಂತಂದ್ರೆ ಈ ಬ್ಯಾಕ್ಟೀರಿಯನ್ ಒಂಟೆಗಳು ನಶಿಸಿ ಹೋಗ್ತಾ ಇದಾವ್ರಿ. ಓಕೆ, ಅಳಿವಿನೆಂಚಿನಲ್ಲಿ ಇದಾವ್ರಿ ಇವು. ಓಕೆ, ಇದು ಬಂದು ಒಂಟೆಗಳ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ನಾನು ಕೊಟ್ಟಿದ್ದೀನಿ. ಎಲ್ಲರೂ ನಿಮ್ಮ ಅನಿಸಿಕೆಗಳನ್ನ ತಿಳಿಸ್ರಿ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೀನಿ. ಧನ್ಯವಾದಗಳು.